ಬನ್ನಿ ಸರ್, ನಾಳೆನೆ ಅಧಿಕಾರಿಗಳು ಕಳಿಸಿ ಸಭೆ ಮಾಡಿಸ್ತೀವಿ. ಹೆದರಬೇಡಿ, ಮನೆಯಲ್ಲ ನಾಳೆ ಬರ್ತಾರೆ. ದೊಡ್ಡ ಮರ ಅಲ್ಲಿಂದ ರೋಡ್ ಸೈಡ್ ಮರಗಳು ಬಿದ್ದುಬಿಟ್ಟಿದ್ದಾವೆ ಸರ್. ಅದು ಇಮಿಡಿಯೇಟ್ ಕ್ಲಿಯರ್ ಮಾಡ್ಬೇಕು ಸರ್. ತುಂಬಾ ಕಷ್ಟ ಆಗ್ತಿದೆ. ಸಿದ್ಲಿಪುರ ನಿಮ್ಗೆ ವಿಲೇಜಸ್ ಹೆಸರು ಹಾಕ್ತೀನಿ ಸರ್. ಈಗ ಎಸ್ಪೆಷಲ್ ಸಿದ್ಲಿಪುರ ರೋಡಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಫಾರ್ ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಟ್ರೆ ಸರ್ ಅನುಕೂಲ ಆಗುತ್ತೆ. ಜಮೀನು ಸೌಕರ್ಯ ಇದೆ, ನೋಡ್ತೇವೆ. ಉಳಿದಿದೆಲ್ಲ ಅಚ್ಚುಕಟ್ಟಾಗೆಲ್ಲ ಗಮನ ಕೊಡ್ತೇವೆ. ಸಂಸ್ಕಾರ ಮಾಡಕ್ಕೆ ಇಟ್ಕೊಂಡಿರೋದು. ಥ್ಯಾಂಕ್ಸ್ ಏನಮ್ಮ ಮನುಷ್ಯತ್ವ. ಪಾಪ ನೀನು ಕಟ್ಟೆಗ ಅಮ್ಮ ಅಮ್ಮ ಮುಂದೆ ಆಗ್ಬೋದು. ಇದೆಲ್ಲ ಇದು ಪೊಲೀಸ್ ಪ್ರೊಸೀಜರ್ ಇದೆಲ್ಲ ಆಗಿದೆಯಲ್ಲ, ಇದೆಲ್ಲ ಬಂದ್ಬಿಟ್ಟಿದ್ದಾರೆ ಇಲ್ಲ. ನಮ್ಮ ಬರ್ತೀವಿ ಆಮೇಲೆ. ಇಲ್ಲ ಸರ್, ಒಳಗೆ ಭಾಳ ಬಿದ್ದಾವೆ. 10 ಎಕರೆಯಲ್ಲಿ ಒಂದು 6 ಎಕರೆ ತೋಟ ಹೋಗಿದೆ. 4 ಎಕರೆ ಇಲ್ಲೆಲ್ಲ ಬಾರಿ ಬೆಳಗ್ಗೆಲ್ಲ ಅಧಿಕಾರಿಗಳು ಬರ್ತಾರೆ. ಹಾಗೆ ಇಟ್ಟಿರಿ. ಇದಕ್ಕೆ ನಾವು ಬಂದು ಕೌಂಟ್ ಮಾಡೋದು ಸರಿ ಹೋದ್ವಿ. ಕತ್ರ ಸಾಕು, ಕತ್ರ ಸಾಕಲ್ಲ ಕೊಡಿ ಬರ್ತಾರೆ. ಒಂದು 2 ಇವತ್ತು ಅಲ್ಲೇ ಇದ್ವಿ. ಮತ್ತೆ ರಾತ್ರಿ ಹಿಂಗೆ ಆಯ್ತು, ಸಮಸ್ಯೆ ಆಗಿದೆ. ರಂಜಿ ಕೇಂದ್ರದಲ್ಲಿ ಇದನ್ನ ಜೀವ ಇಂಪಾರ್ಟೆಂಟ್. ಫಸ್ಟ್ ಅಲ್ಲಿ ನಾವು ಅಷ್ಟೊತ್ತಿಗೆ ಇದ್ರದ್ದು ಸರಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಹಾಕ್ಲಿ ಅಂತ ಫಸ್ಟ್ ಮನೆಗೆ ಈಗ ಇಲ್ಲ ಈಗ ಅರ್ಥ ಆಯ್ತು ನೀವು ಹೇಳಿದ್ದು. ಆಯ್ತಾಯ್ತು, ಅದನ್ನ ನಾವು ಏನಿದೆ ಅದು ಪರಿಹಾರಕ್ಕೆ ಏನೇನು GPS ಫೋಟೋ ತಗೊಳ್ಬೇಕಲ್ಲ, ಈಗಾಗಲೇ ತಗೊಳಕ್ ಹೇಳಿದೀನಿ. ತೆಗಿತಾರೆ. ಅದಾದ್ಮೇಲೆ ನಿಮ್ ತೋಟಕ್ಕೆ ಬರ್ತಾರೆ. ಏನಕ್ಕೆ ಅದೇ ಅಧಿಕಾರಿಗಳು ಮತ್ತೆ ತೋಟಕ್ಕೆ ಬರಬೇಕು. ಫಸ್ಟ್ ಮನೆ ಹಾನಿದೇನಿದೆ ಅದನ್ನ ಸರಿಪಡಿಸೋಣ. ಎಲೆಕ್ಟ್ರಿಸಿಟಿ ಸರಿಪಡಿಸೋಣ. ಕೆಲಸ ಮಾಡ್ತೀನಿ. ಧೈರ್ಯದಿಂದ ಇರಬೇಕು ಅಂತ ನಾನು ವಿನಂತಿ ಮಾಡೋಕ್ಕೋಸ್ಕರ ನಾವೆಲ್ಲ ಕೂಡ ಸ್ವಲ್ಪ ಒತ್ತಾಯ ಮಾಡಬೇಕು. ನಿಮ್ದು ಸ್ಟೇಟ್ ಇಂದ ಲೆಕ್ಕ ಬೇಡ ಸರ್, ಕೇಂದ್ರದಿಂದ ನೀವೇನಾದ್ರು ಅನುದಾನ ಕೊಟ್ರೆ ಕಡ್ದಾಕಕ್ಕೂ ದುಡ್ಡಾಗಲ್ಲ ಸರ್. ಅದು ಸ್ಟೇಟ್ ದುಡ್ಡಿಲ್ಲ ಸರ್. ಅದು ಯಾರೇ ಇರ್ಬೋದು. ನೀವು DC ಸಾಹೇಬ್ ಮಾತಾಡಿದ್ರೆ ತಪ್ಪಾಗುತ್ತೆ. ಕೊಡ್ಲಿಕ್ಕೆ ಅಧಿಕಾರಿಗಳು ಬಂದಾಗ ಅವರಿದ್ರಿಗೆ ಅವ್ರು ಈ ನಿಮ್ಮನ್ನೆಲ್ಲ ಉದ್ದೇಶ ರವಿಕುಮಾರ್ ಕೊನೆಗೆ ರವಿ ನೀವು DC ಸಾಹೇಬರು ಮಾತಾಡ್ತಾರೆ. ಹೋದವರು ಅಪ್ಪಾಜಿ ಹೋಗಿ ಸ್ವಲ್ಪ ಹೊತ್ತಿಗೆ ಗಾಳಿ ಮಳೆ ಎಲ್ಲ ಶುರು ಆಯ್ತು. ಆಮೇಲೆ ಈಗ ಒಂದು 8 ಗಂಟೆ 8:30 ಅಷ್ಟೊತ್ತಿಗೆ ಮಳೆ ಎಲ್ಲ ನಿಂತ್ಕೊಂತು. ಆಮೇಲೆ ಆ ಅಣ್ಣ ಅಡಿಕೆ ಮನೆ ಮೇಸ್ತ್ರಿ ಇದೆಲ್ಲ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರು. ಅವ್ರು ಬಂದು ಅವ್ರ ಅಣ್ಣನ ಕರ್ಕೊಂಡು ಕಾರೊಳಗೆ ಹೋದ್ರು. ನಮಗ್ ಭಯ ಆಯ್ತು. ಅದಕ್ಕೆ ಅಣ್ಣ ತಡೀರಿ, ನಮ್ಮ ಅಪ್ಪಾಜಿ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಯ್ಯ ತಡಿಯಮ್ಮ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಗಾಡಿ ನಿಲ್ಲಿಸ್ಲಿಲ್ಲ, ಹಂಗೆ ಹೋದ್ರು. ಆಮೇಲೆ ಅಯ್ಯನ್ ಕರ್ಕೊಂಡು ಹೋದ್ರಂತೆ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಅಯ್ಯಗ್ ಫೋನ್ ಮಾಡಿ ಕೇಳಿದ್ಕೆ ಇಲ್ಲ ಅಪ್ಪಾಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಆಸ್ಪತ್ರೆಗೆಲ್ಲ ಕೇಳೋದಕ್ಕೆ ಪೊಲೀಸರು ಬಂದು ಇಲ್ಲ ಒಂದ್ ತಿಂಗಳಿಂದ ನಮ್ಮ ಅಡಿಕೆ ಮನೆ ಕೆಲ್ಸಕ್ಕೆ ಬರ್ತಾ ಇಲ್ಲ, ಪಕ್ಕದ ತೋಟದಲ್ಲಿ ಗೇಟ್ ಹತ್ರ ಬಿದ್ದಿದ್ದ, ನಾನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಸುಳ್ಳು ಹೇಳಿದ್ನಂತೆ. ಆಮೇಲೆ ಏನೋ ಅಯ್ಯರೆಲ್ಲ ಸಂಜೆ ಇದ್ದಕ್ಕಿದ್ದಂಗೆ ಇಡೀ ಜಿಲ್ಲೆಯಲ್ಲಿ ಗುಡುಗು ಮಳೆ ಅಷ್ಟೇ ಆಗಿದೆ, ಪರವಾಗಿಲ್ಲ. ಬಿರುಗಾಳಿನೂ ಕೂಡ ಬೀಸಿರೋದು ನೋಡಿದ್ರೆ, ಮರಗಳು ಬಿದ್ದಿರೋದು ನೋಡಿದ್ರೆ ಒಂಥರ ವಿಂಡ್ ಪವರ್ ಸುಮಾರು 100 ಕಿಲೋಮೀಟರ್ಗಿಂತ ಹೆಚ್ಚು ಅದು ಫೋರ್ಸ್ ಇತ್ತೇನೋ ಗೊತ್ತಿಲ್ಲ.
ಸಾಕಷ್ಟು ಭೂಮಿ ಅಡಿಕೆ ತೋಟಗಳು ಎಲ್ಲದೂ ಕೂಡ ಹಾಳಾಗಿದೆ. ನಿನ್ನೆ ರಾತ್ರಿ 8:09 ಗಂಟೆ ಅಶೋಕಣ್ಣ ಫೋನ್ ಮಾಡಿದ್ರು. ಆಗ್ಲೇನೆ ನಮ್ಮ ಡಿಸಿ ಅವರಿಗೆ, ಇವರು ಡಿಸಿ ಸಾಹೇಬ್ರು ಏನಪ್ಪಾ ಇನ್ಚಾರ್ಜ್ ಸಿಇಒ ಅವರು, ಇನ್ಚಾರ್ಜ್ ಡಿಸಿ ಅವರು ಇದ್ದಾರೆ, ಮತ್ತೆ ಎಡಿಸಿ ಸಾಹೇಬ್ರು ಬಂದಿದ್ದಾರೆ. ಇಲ್ಲಿ ಬೆಳಗ್ಗಿಂದ ಈಗಾಗಲೇ ಒಂದು 20 ಹಳ್ಳಿ ಹೋಗಿ ಬಂದಿದ್ದಾರೆ. ಮಂಗೋಟೆಯಿಂದ ಹಿಡಿದು ಗುಡುಂಗಟ್ಟೆಯಿಂದ ಹಿಡಿದು ಜಂಗಮನಹಳ್ಳಿಯಿಂದ ಹಿಡಿದು ತಡ್ಸ, ಮರಿಗನಹಳ್ಳಿ, ಮೈದೊಡಲು, ಕಲೇಜ್ನಹಳ್ಳಿ, ಹನುಮಂತಾಪುರ, ಅಶೋಕನಗರ, ಅಗರದಹಳ್ಳಿ, ಅರತೊಳಲು, ಕನಸನಕಟ್ಟೆ, ಕೋಡ್ಮಗ್ಗಿ, ಸಿದ್ಲೇಪುರ ಇಷ್ಟು ಭಾಗಕ್ಕೂ ಹೋಗಿ ಈಗ ನಮ್ಮ ಇಲ್ಲಿ ಅಶೋಕನಗರ ಇರ್ಬೋದು, ಮತ್ತೆ ವಿಶೇಷವಾಗಿ ಇಲ್ಲಿ ದೊಡ್ಡ ಹೊಡೆತ ಆಗಿರುವಂತೆ ನಮ್ಮ ಮಲ್ಗೆನಹಳ್ಳಿ ಅಲ್ವಾ ಇದು, ಮಲ್ಗೆನಹಳ್ಳಿಯಲ್ಲಿ ಪೂರ್ತಿ ನಮ್ಮ ಇದು ವಾಲ್ಮೀಕಿ ಕೆರೆ ಬರುತ್ತೆ, ಬೋವಿ ಕೆರೆ ಬರುತ್ತೆ, ಬೋವಿ ಕಾಲೋನಿಯೂ ಕೂಡ ಬರುತ್ತೆ. ಪಾಪ ಅಲ್ಲಿ ಒಂದು ಹೆಣ್ಮಗಳು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿದೆ. ನಮ್ಮಪ್ಪ ಇವತ್ತಿಲ್ಲ ನಮಗೆ. ಇಲ್ಲಿ ಸಣ್ಣ ವಯಸ್ಸು ಪಾಪ 20-22 ವರ್ಷ. ಪಾಪ ನನಗಿರೋ 2 ಎಕರೆ ತೋಟದಲ್ಲಿ ಒಂದು 4 ಎಕರೆ ಉಳಿದಿರ್ಬೋದು, ಇನ್ನೆಲ್ಲದೂ ಕೂಡ ಬಿದ್ದು ಹೋಗಿದೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಡಿಸಿ ಅವರು ಬಂದಿದ್ದಾರೆ, ಎಡಿಸಿ ಅವರು ಬಂದಿದ್ದಾರೆ, ತಹಸೀಲ್ದಾರ್ ಬಂದಿದ್ದಾರೆ, ವಿಎಗಳಿದ್ದಾರೆ. ನಾಳೆ ಬೆಳಗ್ಗೆಯಿಂದನೇ ಸಾಹೇಬರಿಗೆ ಕೆಲಸ ಮಾಡಕ್ ಕೊಡೋಣ. ಹಳ್ಳಿ ತಿರುಗಿ ಸಾಕು ಅವ್ರಿಗೆ. ಅವ್ರು ಕೆಳಗಿನ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಈಗ ಅವ್ರು ಮೀಟಿಂಗ್ ಕರ್ಕೊಂಡಿದ್ದಾರೆ. ಈಗ ಪ್ರತಿ ಊರಿಗೂ ಬರ್ತಾರೆ, ಎಲ್ಲಾ ತೋಟಗಳನ್ನು ವೀಕ್ಷಣೆ ಮಾಡ್ತಾರೆ, ಮನೆಗಳು ನೋಡ್ತಾರೆ. ಪಾಪ ಒಂದ್ ಮನೇಲಿ 2 ಕರುಗಳು, ನಾಟಿ ಹಸುಗಳು ಸತ್ತೋಗಿದಾವೆ ಅಲ್ವಾ, ವಿದ್ಯುತ್ ಕಂಬ ಬಿದ್ದು ಹೋಗಿದೆ. ಕಂಬ ಸರಿ ಮಾಡೋರ್ಗೂ ಕೂಡ ನಿಮ್ ಮನೆಗೆ ಕರೆಂಟ್ ಕೊಡಕ್ ಬರಲ್ಲ. ಏನಪ್ಪಾ ಸ್ವಲ್ಪ ಇವತ್ತೊಂದಿನ ಕಷ್ಟ ಆಗುತ್ತೆ, ನಾಳೆ ಬೆಳಗ್ಗೆ ಒಳಗೆ ಸರಿ ಮಾಡೋಂತ ಕೆಲಸನೂ ಕೂಡ ಆಗುತ್ತೆ. ಈಗ 3 ಸಮಸ್ಯೆ. ಒಂದು, ನಮ್ಮ ಅಡಿಕೆ ತೋಟ ಎಲ್ಲ ಹಲವಾರು ಒಂದು 60-70% ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದಾವೆ, ಇಲ್ಲದೆ ಅಟ್ಲೀಸ್ಟ್ ಬೆಂಡಾರು ಆಗಿದಾವೆ. ಒಂದು, ಎರಡನೇದು ಪಾಪ ಬಡವ್ರ ಮನೆಯಲ್ಲಿ ಹಂಚು ಮತ್ತೆ ಶೀಟ್ಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದಾವೆ, ಹಾರ್ಕೊಂಡು ಹೋಗಿದಾವೆ. ಮೂರನೇದು, ಎಲೆಕ್ಟ್ರಿಕಲ್ ಲೈನ್ಗಳು ಕಟ್ ಆಗಿದಾವೆ. ಈಗ ಎಲೆಕ್ಟ್ರಿಕಲ್ ಲೈನ್ ಕಟ್ ಆಗಿ ಮತ್ತೆ ಮನೆ ಚಾವಣಿ ಕಿತ್ಕೊಂಡು ಹೋಗಿರೋದ್ರಿಂದ ಈಗ ನೀರಿನ ಸಮಸ್ಯೆ ಒಂದು ಬರ್ತಾ ಇದೆ. ಅದಕ್ಕೆ ನಾನು ಪಿಡಿಒಸ್ಗೆಲ್ಲ ಹೇಳಿದೀನಿ, ನೀರಿನ ವ್ಯವಸ್ಥೆ ಟ್ಯಾಂಕರ್ ಮೂಲಕ ಮಾಡ್ತಾರೆ. ತಾವುಗಳು ಒಂದ್ ಸ್ವಲ್ಪ ಅವ್ರ ಜೊತೆ ಸಹಕರಿಸಬೇಕು. ಹಿಂದೆ ಒಂದು 4-5 ದಿನ ಎಲೆಕ್ಟ್ರಿಕ್ ಸರಿಪಡಿಸಿದ ತಕ್ಷಣ ನೀರು ಬರುತ್ತೆ. ನೀವು ಈಗಾಗಲೇ ಸಹಕರಿಸಿದೀರಾ, ರಾತ್ರಿ ಎಲ್ಲ ಪಾಪ ನಿಂತು ಮೆಸ್ಕಾಂ ಅವ್ರಿಗೂ ಗಂಜಿ ಕೇಂದ್ರ ಎಲ್ಲ ಮಾಡಿದೀರಾ, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ಎಲೆಕ್ಟ್ರಿಕಲ್ ಲೈನು ಇನ್ನೊಂದು 2-3 ದಿನದಲ್ಲಿ ಎಲ್ಲ ಸರಿಪಡಿಸ್ತಾರೆ. ನೀರಿನ ವ್ಯವಸ್ಥೆ ತಾತ್ಕಾಲಿಕವಾಗಿ ಏನ್ ಕೊಡ್ಬೇಕೋ ಕೊಡಿಸ್ತೀವಿ. ಮೂರನೇದು ಬಂದು, ತಮ್ಮ ಅಡಿಕೆ ತೋಟಗಳು ಏನೇನು ಡ್ಯಾಮೇಜ್ ಆಗಿದಾವಲ್ಲ, ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ VA RIಗೆ ಹೇಳಿ ವೈಯಕ್ತಿಕವಾಗಿ ಪ್ರತಿಯೊಂದು ತೋಟಕ್ಕೂ ಬಂದು ಎಷ್ಟು ತೋಟದಲ್ಲಿ ಎಷ್ಟು ಮರ ಇದ್ವು, ಎಷ್ಟು ಡ್ಯಾಮೇಜ್ ಆಗಿದಾವೆ ಲೆಕ್ಕ ಮಾಡ್ಕೊಂಡು ಕಳಿಸ್ತೀವಿ. ಆಮೇಲೆ ವಿಶೇಷವಾದ ಪ್ರಕರಣ ಅಂತ ಪರಿಗಣಿಸೋದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಮನವಿ ಮಾಡಿಕೊಂಡು ಇವತ್ತೇ ನಾನು ರಾತ್ರಿ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೂ, ರೆವಿನ್ಯೂ ಮಿನಿಸ್ಟರ್ ಸಾಹೇಬ್ರು ಎಲ್ಲರ ಹತ್ರ ಮಾತಾಡ್ತೀನಿ. ಈ ರೀತಿ ಆಗಿದೆ, ಕೇವಲ ಒಂದು 10 ಪಂಚಾಯಿತಿಯಲ್ಲಿ ಏಕಾಏಕಿ ಬಂದಂತ ಬಿರುಗಾಳಿಯಿಂದ ಈ ಸಮಸ್ಯೆ ಆಗಿದೆ. ಅದೇ ಚಂಡಮಾರುತಾನೆ. ಈ ರೀತಿ ಹಿಂದೆ ಯಾವತ್ತೂ ಆಗಿಲ್ಲ. ಪಾಪ ಸಣ್ಣ ಸಣ್ಣ ರೈತರು ಕೂಡ ತುಂಬಾ ಅನುಭವಿಸಿದ್ದಾರೆ. ಇದನ್ನೆಲ್ಲ ಮಾಹಿತಿನ ಅವ್ರಿಗೆ ತಿಳಿಸ್ತೀನಿ. ವಿಶೇಷವಾದ ಪ್ರಕರಣ ಅಂತ ಪರಿಗಣಿಸಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಸರ್ಕಾರದ ವತಿಯಿಂದ ನಾವು ಇಲ್ಲ ಆ ರೀತಿ ಮಾತಾಡ್ಬೇಡಿ. ನಾವು ನಿಮ್ಮ ಪರವಾಗಿದ್ದೀವಿ. ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಸರ್ವೆ ನಂಬರ್ಗೂ, ಪ್ರತಿಯೊಂದು ತೋಟಕ್ಕೂ ಬಂದು ಅವ್ರು ಲೆಕ್ಕ ಹಾಕ್ಬಿಟ್ಟು ವರದಿ ಕೊಡ್ತಾರೆ. ಆ ವರದಿ ಮೇಲೆ ನಾನು ಸರ್ಕಾರಕ್ಕೆ ಸಲ್ಲಿಸಿ ವಿಶೇಷ ಪ್ರಕರಣ ಅಂತೇಳಿ ಸರ್ಕಾರದಿಂದ ನಿಮಗೆ ಪ್ರೋತ್ಸಾಹನ ಏನ್ ಕೊಡಿಸ್ಬೇಕೋ ವ್ಯವಸ್ಥೆ ಮಾಡ್ತೀವಿ. ಈಗ ಬರುವಂತ 2-3 ದಿನ ತಾವುಗಳೆಲ್ಲರೂ ಕೂಡ ತಮ್ಮ ಜೀವದ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ನೀವು ಈಗ ರಿಪೇರಿ ಮಾಡ್ಕೊಳ್ತಿದ್ದೀರಾ, ರಾತ್ರಿ ರಿಪೇರಿ ಆಗಲಿಲ್ಲ ದಯವಿಟ್ಟು ಗಂಜಿ ಕೇಂದ್ರದಲ್ಲಿ ಉಳ್ಕೊಳ್ಳೋ, ಅಥವಾ ನಿಮ್ಮ ಸಂಬಂಧಿಕರ ಮನೆ ಅಥವಾ ಬೇರೆ ಎಲ್ಲರೂ ಉಳ್ಕೊಳ್ಳಿ. ತದನಂತರ ಒಂದು 3-4 ದಿನದಲ್ಲಿ ಎಲ್ಲ ಸರಿ ಹೋಗಾದ್ಮೇಲೆ ನೀವು ನಿಮ್ಮ ಮನೆಗೆ ಹೋಗೋದಕ್ಕೆ ಬರುತ್ತೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲ ಈಗ ಏನ್ ಗೊತ್ತಾ, ಈಗ ಎಷ್ಟು ಈಗ ಜನರೇಟರ್ಗಳದಲ್ಲಿ ಹೇಳ್ತೀರಿ. ಅಲ್ಲ, ಒಂದ್ ನಿಮಿಷ ಮಾತಾಡಿ. ಜನರೇಟರ್ಗಳದ್ದು ಸಮಸ್ಯೆ ಏನು ಅಂದ್ರೆ, ಈಗ ಮದುವೆ ನಡೀತಿದ್ದಾವೆ, ಈ ಜನರೇಟರ್ಗಳೆಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟಿದಾವೆ. ಈಗ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ತರಿಸ್ತೀವಿ. ಅದಕ್ಕೆ ನಿಮ್ ಸಹಕಾರ ಬೇಕು. ಎಲ್ಲಾ ಕಡೆ ಜನರೇಟರ್ ಆಗಿದ್ರು ಕುಡಿಯೋ ನೀರಿನ ವ್ಯವಸ್ಥೆಗೆ ಟ್ಯಾಂಕರ್ ಇಂದ ನಾವು ಓಡಿಸೋದಕ್ಕೆ ಮಾಡ್ತೀವಿ. ನೀವು ಹಿತಮಿತಿಯಲ್ಲಿ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು.